ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ನನ್ನ ಪರಿಚಯನೂ ಕೂಡ ಮಾಡ್ಕೋತೀನಿ. ನನ್ನ ನೇಮು ಪವಿತ್ರ. ನನ್ನ ಫ್ಯಾಮಿಲಿ ಪರಿಚಯ ಏನಿಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ರಾಯರ ದರ್ಶನ ಮಾಡುವಾಗಲೇ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು, ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ. ಆ ಕಾಲ ಇವತ್ತು ಕೂಡ್ಕೊಂಡು ಬಂದಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಇವಾಗ ಕೊನೆಗೂ ನಾನು ರಾಯರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಏನಾದರೂ ತಪ್ಪಿದ್ರೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್, ನಾನು ಅದನ್ನು ಸರಿ ಮಾಡ್ಕೋತೀನಿ. ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವು ಸಂಜೆ 7 ಗಂಟೆಗೆ ಮನೇನ ಬಿಟ್ಟಿದ್ದು. 8 ಗಂಟೆಗೆ ನಾವು ಇಲ್ಲಿ ಚಿತ್ರದುರ್ಗದಲ್ಲಿ ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಹೊರಟಿದ್ದೀವಿ ಫ್ರೆಂಡ್ಸ್. ತುಂಬ ದಿನದಿಂದ ಆಸೆ ಇತ್ತು ರಾಯರನ್ನ ದರ್ಶನ ಮಾಡಬೇಕು ಅಂತ. ರಾಯರು ನಾವು ನೋಡಬೇಕು ಅಂದಾಗ ರಾಯರು ಕರ್ಸ್ಕೊಳೋದಿಲ್ವಂತೆ, ರಾಯರು ನಮ್ಮನ್ನು ನೋಡಬೇಕು ಅಂದಾಗ ಅವ್ರು ನಮ್ಮನ್ನು ಕರ್ಸ್ಕೊತಾರಂತೆ. ಕೊನೆಗೂ ಆ ಕಾಲ ನಮ್ಮನ್ನು ಕೂಡ್ಕೊಂಡು ಬಂತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಈಗ ವ್ಲಾಗ್ನ ಹೇಳ್ತಾ ಇದ್ದೀನಿ. ನಾವು ರಾತ್ರಿ 8 ಗಂಟೆಗೆ ಬಿಟ್ಟಿದ್ದು, ಇವಾಗ 4:15 ಆಗಿದೆ ಮಾರ್ನಿಂಗು. ಆದರೆ ಇಲ್ಲಿ ಬಂದಾಗ ಏನಾಯಿತು ಸಮಸ್ಯೆ ಅಂದರೆ, ನಾವು ಬರುವಾಗಲೇ ಆನ್ಲೈನಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಬರಬೇಕಿತ್ತು. ನಾವು ಏನಾಯಿತು ಅಂದರೆ ಸಡನ್ನಾಗಿ ಬಂದಿರೋದ್ರಿಂದ ರೂಮ್ ಅಷ್ಟು ಸಿಗಲಿಲ್ಲ. 4,000 2,000ದಿಂದ ಹೇಳ್ತಾ ಇದ್ರು. ಆಮೇಲೆ ಒಂದು ಹುಡುಗ ಬಂದುಬಿಟ್ಟು 1,500ಗೆ ಇಲ್ಲಿ ರೂಮ್ ಇದೆ ಅಂತ ಹೇಳಿ ಕರ್ಕೊಂಡು ಹೋದ. ಅಲ್ಲಿಗೆ ಹೋಗ್ಬಿಟ್ಟು ನಾವು ಕೂಡ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ರಾಯರನ್ನ ದರ್ಶನ ಮಾಡೋಣ ಅಂತ 6 ಗಂಟೆಗೆ ಬಂದ್ವಿ. ಯಾಕೆ ಬೇಗ ಬಂದ್ವಿ ಅಂತಂದರೆ, ಕ್ಲೌಡ್ ಜಾಸ್ತಿ ಆದಷ್ಟು, ಬಿಸಿಲು ಜಾಸ್ತಿ ಆದಷ್ಟು ನಮಗೆ ದರ್ಶನ ಮಾಡೋದಕ್ಕಾಗಲ್ಲ. ಯಾಕೆಂದರೆ ತುಂಬ ಜನ ಇರ್ತಾರೆ, ನಮಗೂ ಕೂಡ ಸುಸ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ರೂಮ್ಗೆ ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ರೆಸ್ಟ್ ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಆದರೆ ಇಲ್ಲಿ ಬಂದರೆ 6 ಗಂಟೆಗೆ ಕ್ಲೌಡ್ ಜಾಸ್ತಿ ಆಗಿಬಿಟ್ಟಿದೆ. ಏನಂದರೆ 4:15ಇಂದಲೇ ದರ್ಶನ ಸ್ಟಾರ್ಟ್ ಆಗಿರುತ್ತೆ ಅಂತೆ. ನಾವು ಇಲ್ಲಿ ಬಂದಿದ ತಕ್ಷಣ ಬರಬೇಕು, ಆದರೆ ಇಲ್ಲಿ ಹೊಳೆಯಲ್ಲಿ ಕೂಡ ನೀರಿಲ್ಲ. ಅದಕ್ಕೋಸ್ಕರ ನಾವು ರೂಮ್ನ ಬುಕ್ ಮಾಡಿಕೊಂಡು ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ. ನಾವು ತಿಂಡಿ ಕೂಡ ಇನ್ನೂ ತಿಂದಿದ್ದಿಲ್ಲ, ಇನ್ನೂ 6 ಗಂಟೆ ಅಲ್ವಾ. ಸೊ ಅದಕ್ಕೆ ಫಸ್ಟು ರಾಯರನ್ನ ದರ್ಶನ ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ತಿಂಡಿ ಅದು ತಿನ್ಕೊಂಡ್ರಾಯ್ತು ಅಂತ ಅಂದ್ಕೊಂಡ್ವಿ. ಆಮೇಲೆ ಈಗ ರಾಯರ ಮಠದ ಹತ್ರ ಬಂದಿದ್ದೀವಿ. ಇವಾಗ ಗಂಧ ಅದು ಹಚ್ತಾ ಇದ್ರು. ಗಂಧ ಎಲ್ಲ ಹಚ್ಕೊಂಡು ರಾಯರನ್ನ ಬೇಡ್ಕೊಂಡು ಇವಾಗ ಕ್ಯೂವಲ್ಲಿ ನಿಂತ್ಕೊಂಡು ರಾಯರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಏನೋ ಒಂಥರ ನೆಮ್ಮದಿ. ಫಸ್ಟು ನನ್ನ ರಾಯರ ದರ್ಶನ ಮಾಡ್ತಾ ಇರೋದ್ರಿಂದ ಏನೋ ಒಂಥರ ನೆಮ್ಮದಿ ಮನಸ್ಸಲ್ಲಿ. ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ನನಗೆ. ಆಮೇಲೆ ಕೊನೆಗೂ ಕ್ಯೂವಲ್ಲಿ ಬಂದು ನಾವು ಏನೆಲ್ಲ 6 ಗಂಟೆಗೆ ನಿಂತಿದ್ದು ಅಂದರೆ 9 ಗಂಟೆಗೆ ನಾವು ರಾಯರ ದರ್ಶನ ಮಾಡಿದ್ದು ಫ್ರೆಂಡ್ಸ್. ಫೈನಲಿ ನಾನೀಗ ರಾಯರನ್ನ ದರ್ಶನ ಮಾಡಿದ್ದಾಯಿತು. ತುಂಬಾ ಖುಷಿ ಆಯಿತು ಮಾತ್ರ. ನನ್ನ ಮನಸ್ಸಲ್ಲಿ ನಾನು ಏನೇನು ಹೇಳ್ಕೊಂಡಿದ್ದೋ ಅದನ್ನೆಲ್ಲನೂ ರಾಯರ ಹತ್ರ ನಾನು ಹೇಳ್ಕೊಂಡೆ. ಇಲ್ಲ, ರಾಯರಿದ್ದಾರೆ, ರಾಯರು ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ. ಈ ಸಮಸ್ಯೆನ ರಾಯರ ಹತ್ರ ಹೇಳ್ಬಾರ್ದಂತೆ, ಸಮಸ್ಯೆಗೆ ರಾಯರಿದ್ದಾರೆ ಅಂತ ಹೇಳ್ಬೇಕಂತೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಹೊರಗೆ ಬಂದಮೇಲೆ ಇಲ್ಲಿ ಕರುಗಳವು ಕೂತಿದ್ವು. ಅದಕ್ಕೆ ಬಾಳೆಹಣ್ಣದು ಎಲ್ಲ ಕೊಟ್ಬಿಟ್ಟು, ಹಾಗೆ ಇಲ್ಲಿ ನೋಡಿ ಏನೇನು ಸೇವೆನ ಸಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಇಲ್ಲಿ ಲಿಸ್ಟ್ನ ಹಾಕಿದ್ರು. ನಾನು ಇರಲಿ ಅಂತ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ, ಪೂಜೆ ಮಾಡಿಸ್ಬೇಕು ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ಹಾಗೆ ಅಲ್ಲಿಂದ ಬರುವಾಗ ಮಂಚಲಮ್ಮನ ದೇವಸ್ಥಾನ ಕೂಡ ಇದೆ. ನಾನು ಇದನ್ನು ಮುಂಚೆನೇ ಹೇಳಬೇಕಾಗಿತ್ತು. ನೋಡಿ, ನಾವು ರಾಯರ ದರ್ಶನ ಮಾಡೋದಕ್ಕಿಂತ ಮುಂಚೆನೇ ನಾನು ಮಂಚಲಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನ ಮಾಡಿದ್ದು ನಾವು. ಆದರೆ ಏನಾಯಿತು ಅಂದರೆ, ನಾನು ಅಲ್ಲಿ ಕ್ಲಿಪ್ನ ತೊಗೊಂಡಿಲ್ಲ. ಅದಕ್ಕೆ ಮತ್ತೆ ರಾಯರ ದರ್ಶನ ಮಾಡಿ ಮತ್ತೆ ಅಲ್ಲಿ ಬರುವಾಗಲೇ ಮತ್ತೆ ಮಂಚಲಮ್ಮನ ದೇವಸ್ಥಾನ ಕಾಣುತ್ತೆ. ಸೊ ಅಲ್ಲಿ ಒಂದ್ಸಲ ಕ್ಲಿಪ್ ತೊಗೊಂಡು ಇದನ್ನು ಹ್ಯಾಡ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ರಾಯರನ್ನ ಮನಸಾರೆ ನಾವು ದರ್ಶನ ಮಾಡಿದಾದ್ಮೇಲೆ ಹೊರಗೆ ಬಂದುಬಿಟ್ಟು ಮಂತ್ರಾಕ್ಷತೆ ಇಸ್ಕೊಂಡ್ವಿ ಕೈಯಲ್ಲಿ. ಮಂತ್ರಾಕ್ಷತೆನ ಕೈಯಲ್ಲಿ ಇಸ್ಕೊಂಡು ಒಂದ್ಸತಿ ನಾನು ಬೇಡ್ಕೊಂಡೆ, ನನ್ನ ಮನಸ್ಸಲ್ಲಿ ಇರೋದನ್ನ ಬೇಡ್ಕೊಂಡಿದ್ದಾದಮೇಲೆ ಹೊರಗೆ ಬಂದು ನಾನು ನನ್ನ ಹಸ್ಬೆಂಡು ಒಂದಿಷ್ಟು ವೀಡಿಯೋಸ್ ತೊಗೋತಾ ಇದ್ದೀವಿ. ಇದು ಮೊದಲನೇ ಸಲ ನಾವು ಮಂತ್ರಾಲಯಕ್ಕೆ ಬಂದಿರೋದ್ರಿಂದ ಒಂದು ಮೆಮೊರೀಸ್ ಇರಲಿ ಅಂತ ಹೇಳಿಬಿಟ್ಟು ನಾವು ಒಂದು 2-3 ವೀಡಿಯೋಸ್ನೆಲ್ಲ ಶಾರ್ಟ್ಸಲ್ಲಿ ಸಾಂಗ್ ಹಾಕ್ಬಿಟ್ಟು ಹಾಕ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋಸ್ ಎಲ್ಲ, ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಅಲ್ಲೆಲ್ಲ ವೀಡಿಯೋಸ್ ತೊಗೊಂಡು, ಹಾಗೆ ಇಲ್ಲಿ ಪರಿಮಳ ಪ್ರಸಾದ ತೊಗೋಬೇಕು ಅಲ್ವಾ, ಅದನ್ನು ನಾವು ಅಪ್ಪ ತರೋದಕ್ಕೆ ಹೋಗಿದ್ದಾರೆ. ನಾವು ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತೊಗೋತಾ ಇದ್ವಿ. ರಾಯರ ಮಠದಿಂದ ಹಾಗೆ ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು, ತುಂಬ ಬಿಸಿಲಿರೋ ಕಾರಣದಿಂದ ಮತ್ತೆ ಬೇರೆ ಪ್ಲೇಸಿಗೆ ನಾವು ಹೋಗೋಕ್ಕಾಗಿಲ್ಲ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಬಿಸಿಲಾಗ್ಬಿಡ್ತು. ಯಾವುದೇ ಕಾರಣಕ್ಕೂ ಬೇಸಿಗೆಯಲ್ಲಿ ಮಾತ್ರ ಬರಬಾರ್ದು ಅನಿಸ್ಬಿಡ್ತು, ಅಷ್ಟು ಬಿಸಿಲು ಫ್ರೆಂಡ್ಸ್. ತುಂಬಾ ಸುಸ್ತಾಯಿತು. ಹಾಗಾಗಿ ಮತ್ತೆ ನಾವು ರೂಮ್ಗೆ ಹೋಗ್ಬಿಟ್ಟು ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿ
ಅಲ್ಲೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾವೀಗ ಶ್ರೀಶೈಲ ದೇವಸ್ಥಾನಕ್ಕೆ ಹೊರಟಿದ್ವಿ ಫ್ರೆಂಡ್ಸ್. ನಮ್ಮ ಅಪ್ಪಂಗೆ ತುಂಬ ಆಸೆ ಇತ್ತು ಅಂತೆ ಶ್ರೀಶೈಲ ದೇವಸ್ಥಾನ ನೋಡಬೇಕು ಅಂತ. ಮಂತ್ರಾಲಯದಿಂದ 300 ಕಿಲೋಮೀಟ್ರ್ ಅಷ್ಟೇ ಇರೋದ್ರಿಂದ ನಾವು ಶ್ರೀಶೈಲ ದೇವಸ್ಥಾನಕ್ಕೆ ಇವಾಗ ಹೊರಟಿದ್ದೀವಿ. ಅದು ಏನಾಯಿತು ಅಂದರೆ ನಾವು ಮಧ್ಯಾಹ್ನ ಮಂತ್ರಾಲಯದಲ್ಲಿ ಬಿಟ್ಟಿರೋದ್ರಿಂದ ಶ್ರೀಶೈಲಕ್ಕೆ ಹೋಗೋಕ್ಕೆ 8 ಗಂಟೆ ಆಯಿತು ನೈಟು. ಸೊ ನೈಟ್ ಹೊತ್ತು ಶ್ರೀಶೈಲ ಒಳಗೆ ಅಂದರೆ ಕಾಡು ಇರೋದ್ರಿಂದ ಒಳಗೆ ಬಿಡೋದಿಲ್ಲ. ಅರ್ಧ ಕಾಡಷ್ಟು ಹೋದ್ವಿ. ಅದಾದಮೇಲೆ ಚೆಕ್ ಪೋಸ್ಟು ಅಲ್ಲಿ ಗೇಟ್ ಹಾಕಿದ್ರು. ಅವ್ರು ಹೇಳಿದರು ಈಗ ಬಿಡೋದಿಲ್ಲ, ನಾವು ಬೆಳಗ್ಗೆ 6 ಗಂಟೆಗೆ ಬಿಡ್ತೀವಿ. ಸೊ ಇಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಮಲ್ಕೊಳ್ಳಿ, ಬೆಳಗ್ಗೆ 6 ಗಂಟೆಗೆ ನಾವು ಗೇಟ್ ಓಪನ್ ಮಾಡ್ತೀವಿ ಹೋಗುವಂತೆ ಅಂತ ಹೇಳಿದರು. ಅಲ್ಲಿ ತುಂಬ ಜನ ಮಲ್ಕೊಂಡಿದ್ರು ಕೂಡ ದೇವಸ್ಥಾನದಲ್ಲಿ, ಎಲ್ಲ ಶ್ರೀಶೈಲ ಹೋಗುವಂತಾರೆ. ಅವ್ರ ಜೊತೆ ನಾವು ಕೂಡ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ 6 ಗಂಟೆ ಆಯಿತು ಬೆಳಗ್ಗೆ. ಅಲ್ಲೇ ಟೀ ಕಾಫಿ ಎಲ್ಲ ಕುಡ್ಕೊಂಡು ನಾವೀಗ ಕಾಡೊಳಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಿಗ್ಗೆ ಹೊತ್ತು ಹೋಗೋದಕ್ಕಂತೂ ತುಂಬ ಚೆನ್ನಾಗಿತ್ತು ಕಾಡೊಳೋದಕ್ಕೆ ಹೋಗೋಕ್ಕೆ. ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಮರಗಳೆಲ್ಲ ತುಂಬ ಎಲೆಗಳು ಉದುರು ಬಿಟ್ಟಿದ್ದು, ಒಣ ಮರಗಳೇ ಅನಿಸುತ್ತೆ ತುಂಬ ಇದ್ದಿದ್ದು. ಆದರೆ ಇಲ್ಲಿ ಏನಂದರೆ ತುಂಬ ಸಣ್ಣ ರೋಡ್ ಆಗಿರೋದ್ರಿಂದ ಆ ಕಡೆಯೂ ವೆಹಿಕಲ್ ಬರಬೇಕು, ಈ ಕಡೆಯೂ ವೆಹಿಕಲ್ ಹೋಗಬೇಕಾಗಿತ್ತು. ಆದರೆ ಇದೇನು ತುಂಬ ಕಾಡು ಅಂತಲೂ ಅನ್ನಿಸ್ಲಿಲ್ಲ. ಹಾಗೆ ಅಂದರೆ ತುಂಬ ಮರಗಳು ಅಷ್ಟು ಇರಲಿಲ್ಲ. ಆಮೇಲೆ ನಾವು ಘಾಟ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಶ್ರೀಶೈಲಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಇವಾಗ ನೋಡಿ ಇಲ್ಲಿ ಕೂಡ ಬೋರ್ಡ್ ಹಾಕಿದ್ದಾರೆ, ಹುಲಿ ಇದೆ ಸೇಫಾಗಿರಿ ಅಂತ. ಹೌದು, ಹುಲಿ ಇದ್ದರೂ ಇರಬಹುದು, ನಮ್ಮ ಸೇಫ್ಟಿ ನಾವು ಇರಬೇಕು ಅಲ್ವಾ. ಇವಾಗ ನಾವು ಏನಾಯಿತು ಅಂದರೆ ನೈಟ್ ಬಂದು ಇಲ್ಲಿ ಉಳ್ಕೋಬೇಕಾಗಿತ್ತು. ನಾವು ಉಳ್ಕೊಂಡಿದ್ದಿದ್ರೆ ಬೆಳಗ್ಗೆನೇ 6 ಗಂಟೆಗೆ ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ನಮಗೆ ಕರೆಕ್ಟ್ ಆಗೋದು. ಬಟ್ ನಾವೇನಾಯಿತು ಅಂದರೆ ಅಲ್ಲಿ ಬಿಟ್ಟಿದ್ದೆ 6 ಗಂಟೆ ಆಯಿತು. ಘಾಟ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ 9 ಗಂಟೆ ಹಾಗೆ ಬಿಡ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ತುಂಬಾ ಲೇಟ್ ಆಗೋಯ್ತು ಅನ್ನಿಸ್ತು. ನಮ್ಮ ಅಪ್ಪಂಗೆ ಬೇರೆ ಡ್ಯೂಟಿ ಇತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ನಾವು ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ವಿ. ಆಮೇಲೆ ಫೈನಲಿ ಇಲ್ಲಿವರೆಗೂ ಬಂದಿದ್ದೀವಿ. ನೋಡೋಣ, ಆದಷ್ಟು ದರ್ಶನ ಮಾಡೋಣ ಅಂತಲೇ ಇದ್ವಿ ಮನಸ್ಸಲ್ಲಿ. ಆಮೇಲೆ ನಾವೀಗ ಫೈನಲಿ ಬಂದಮೇಲೆ ಈಗ ರೋಪ್ ಸಿಕ್ಕಿದೆ ಫ್ರೆಂಡ್ಸ್. ರೋಪಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ಹೇಗಿದ್ರು ರೋಪಲ್ಲಿ ಕೆಳಗಿಂದ ಬಂದರೆ ಆಯಿತು. ಇವಾಗ ಕೆಳಗೆ ಇಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು 101 ಮೆಟ್ಲನ್ನ ಇಳಿತಾ ಇದ್ದೀವಿ. 101 ಮೆಟ್ಲು ಇಳಿಯುವಾಗ ಅಲ್ಲೇ ಇದೆ, ಹೋಟೆಲ್ ಇದೆ ಮತ್ತು ಅಂಗಡಿಗಳಿದ್ದಾವೆ, ತುಂಬ ಐಟಮ್ಸ್ಗಳು ಇಟ್ಕೊಂಡಿದ್ದಾರೆ ಮೆಟ್ಲಲ್ಲಿ. ತುಂಬ ಬಿಸಿಲಿರೋದ್ರಿಂದ ಇಳಿಯೋಕ್ಕೂ ಕೂಡ ಮೆಟ್ಲನ್ನ ಹಾಕ್ತಾ ಇರಲಿಲ್ಲ ಫ್ರೆಂಡ್ಸ್. ಆಗೋ ಹೀಗೋ ಏನೋ ಮಾಡಿ ಫೈನಲಿ ಇವಾಗ ಪಾತಾಳ ಗಂಗೆಗೆ ಇಳಿದಿದ್ದೀವಿ. ನಾನಿವಾಗ ಫೋನ್ನ ಆನ್ ಮಾಡೋದಕ್ಕಾಗಲಿಲ್ಲ, ಸೊ ಅಲ್ಲಿ ವೀಡಿಯೋ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ ನಾನು. ಇವಾಗ ನಾವು ಸ್ನಾನಗಿನೆಲ್ಲ ಮುಗಿಸ್ಕೊಂಡು ಇವಾಗ ರೋಪಲ್ಲಿ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಇವಾಗ ರೋಪ್ ಹತ್ರ ಬಂದಿದ್ದೀವಿ. ಅಲ್ಲೂ ಕೂಡ ಎಷ್ಟು ಜನ ಇದ್ದಾರೆ ಅಂದರೆ ಕ್ಯೂವಲ್ಲೇ ಕುತ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಕ್ಯೂವಲ್ಲಿ ಕುತ್ಕೊಂಡು ಫೈನಲಿ ನಮಗೂ ಕೂಡ ರೋಪ್ ಸಿಕ್ತು. ಅದರಲ್ಲಿ ಹೋಗ್ತಾ ಇದ್ರೆ ಏನೋ ಒಂಥರ ಮಜಾ ಸಿಗ್ತಾಯಿತ್ತು ಫ್ರೆಂಡ್ಸ್. ಏನಂದರೆ ಫೈನಲಿ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನಾನು ಯಾವತ್ತೂ ಈ ರೋಪಲ್ಲಿ ಬಂದಿದ್ದಿಲ್ಲ, ಅದಕ್ಕೋಸ್ಕರ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅನಿಸ್ತಾಯಿತ್ತು. ಹಾಗೆ ಎಲ್ಲ ಒಂದು ವೀಡಿಯೋ ತೊಗೋತಾ ಇದ್ದಾರೆ ಇಲ್ಲಿ ನಮ್ಮಪ್ಪ, ಹಸ್ಬೆಂಡು, ನಮ್ಮ ಅತ್ತೆ, ನಾನು ಒಂದು ರೋಪಲ್ಲಿ ಕೂತಿದ್ವಿ. ಹಾಗೆ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಇನ್ನೊಂದು ರೋಪಲ್ಲಿ ಕೂತ್ಕೊಂಡಿದ್ರು. ಹಾಗೆ ಕೆಳಗೆ ನೋಡ್ತಾ ಇದ್ದರೆ ಎಲ್ಲೋ ಬಂದಿದ್ದೀವಿ ಮೇಲೆ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು. ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ ನಮ್ಮಂಥವ್ರಿಗೆ, ಅದಕ್ಕೆ ನಾವು ಕೂಡ ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಮೇಲಿಂದ ಕೆಳಗೆ ಬರೋದಕ್ಕೂ ಕೂಡ ರೋಪ್ ಇದೆ ರೋಪು. ಬಟ್ ಏನಂದರೆ ನಾವು ಕೆಳಗೆ ಇಳ್ಕೊಂಬರ್ಬೇಕು ಅಂತೇಳಿ ಕೆಳಗೆ ಇಳ್ಕೊಂಬಂದು ಮೇಲೆ ಹೋಗುವಾಗ ರೋಪಲ್ಲಿ ಮೇಲೆ ಹೋದ್ವಿ ಫ್ರೆಂಡ್ಸ್. ಮೇಲೆ ಹೋಗ್ತಾ ಇದ್ದೀವಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮೇಲೆ ಹೋಗಿದ್ದಾದಮೇಲೆ ಹೋಟೆಲಲ್ಲಿ ಊಟ ಮಾಡ್ಕೊಂಡ್ವಿ. ಹೋಟೆಲಲ್ಲಿ ಊಟ ಮಾಡಿಕೊಂಡು ಇವಾಗ ನಾವು ದೇವಸ್ಥಾನಕ್ಕೆ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಏನಾಯಿತು ಅಂದರೆ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ಫೋನ್ ಹಲೋ ಇಲ್ಲ. 10 ರೂಪಾಯಿ ಕೊಟ್ಟು ಫೋನ್ನ ಅಂಗಡಿಯಲ್ಲಿ ಇಡಬೇಕಂತೆ. ಅಲ್ಲಿ ಅಂಗಡಿಯಲ್ಲಿ ಇಟ್ಟಿದ್ದಾಯಿತು. ಫೋನ್ ಹಲೋ ಇಲ್ಲ ಅಂತ ಹೇಳಿದ್ರು. ಫೋನ್ ಅದಕ್ಕೆ ಹೊರಗೆ ಬಿಟ್ಟೋದ್ವಿ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಏನಾಯಿತು ಅಂತ. ಅಲ್ಲಿ ಡೈರೆಕ್ಟ್ ದರ್ಶನಕ್ಕೆ 130 ರೂಪಾಯಿ, ಶೀಘ್ರ ದರ್ಶನಕ್ಕೆ 150 ರೂಪಾಯಿ ಅಂತ ಹೇಳಿದ್ರು. ಏನೇನು ಡೈರೆಕ್ಟ್ ದರ್ಶನಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು 130 ರೂಪಾಯಿ ಕೊಟ್ಬಿಟ್ಟು ಡೈರೆಕ್ಟ್ ದರ್ಶನಕ್ಕೆ ಹೋದ್ವಿ. ಜನರಲ್ ದರ್ಶನ ಕೂಡ ಇದೆ. ನಾವು ಬೇಗ ಹೋಗಬೇಕಾಗಿರೋ ಕಾರಣಕ್ಕೆ ಶೀಘ್ರ ದರ್ಶನಕ್ಕೆ ನಾವು ಟಿಕೆಟ್ನ ತೊಗೊಂಡ್ವಿ ಫ್ರೆಂಡ್ಸ್. ಆದರೆ ಅಲ್ಲಿ ಏನಾಯಿತು ಅಂದರೆ 12 ಗಂಟೆಗೆ ಅಭಿಷೇಕ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ. ಬಟ್ ನಾವು ಬೇಗ ಹೋಗ್ಬೇಕಾಗಿರೋದ್ರಿಂದ ಬೇಗ ಬಿಡ್ತಾರೆ ಅಂತೇಳಿ 130 ರೂಪಾಯಿ ಕೊಟ್ಟು ಒಳಗೆ ಹೋದರೆ ನಮ್ಮನ್ನು ಬಿಸಿಲಲ್ಲಿ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ರು ಕ್ಯೂ ಅಲ್ಲಿ. ತುಂಬ ಬಿಸಿಲು ಫ್ರೆಂಡ್ಸ್, ತುಂಬ ಸುಸ್ತಾಗ್ಬಿಟ್ಟೆ. ನಾನಂತ ಅಲ್ಲ, ತುಂಬ ಜನ ಕೂಡ ಅಲ್ಲಿ ಸುಸ್ತಾಗ್ಬಿಟ್ರು. ಯಾರು ಎಳೆ ಪಾಪನ ಕರ್ಕೊಂಬಂದಿದ್ರು, ಅವರದ್ದು ಫುಲ್ ಸುಸ್ತಾಗ್ಬಿಟ್ರು. ಅವರು ಕೂಡ ಹೊರಗೆ ಬಂದುಬಿಟ್ರು. ಎಲ್ಲಾದರೂ ಇದ್ದಿದ್ರೆ ಸ್ವಲ್ಪ ಹೊತ್ತು ಕುತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದಿತ್ತು. ಬಟ್ ತುಂಬಾ ಬಿಸಿಲಿರೋದ್ರಿಂದ ಅಲ್ಲಿ ನಿಂತ್ಕೊಳ್ಳೋದು, ಅಲ್ಲಿಂದ ಹೊರಗೆ ಬಂದು ದೇವರಿಗೆ ಹೊರಗಿಂದಲೇ ನಮಸ್ಕಾರ ಮಾಡಿಬಿಟ್ಟು
ಏನಂದರೆ ಬೇಸಿಗೆಯಲ್ಲಿ ಬರಬಾರ್ದು ಫ್ರೆಂಡ್ಸ್, ಏನಂದರೆ ಚಳಿಗಾಲದಲ್ಲಿ ಬರಬೇಕು ಅನಿಸ್ತು. ಯಾಕೆಂದರೆ ಬಿಸಿಲಲ್ಲಿ ಬಂದುಬಿಟ್ರೆ ನಿಜವಾಗ್ಲೂ ಯಾವುದಕ್ಕೂ ಆಗೋದಿಲ್ಲ. ಅದಕ್ಕೆ ನಾವು ಬೇಸಿಗೆಯಲ್ಲಿ ಬಂದಿರೋದ್ರಿಂದ ಯಾವ ದರ್ಶನವೂ ಕೂಡ ಅಷ್ಟು ಚೆನ್ನಾಗಾಗಲಿಲ್ಲ ಅಂತ ಅನ್ನಿಸ್ತು. ಆದರೆ ರಾಯರ ದರ್ಶನ ಒಂದು ಮಾಡಿದ್ಮೇಲೆ ಅದು ಒಂದು ಖುಷಿ ಇದೆ ನನಗೆ. ಆದರೆ ಏನಂದರೆ ಪಾತಾಳ ಗಂಗೆಗೆ ಹೋಗ್ಬಿಟ್ಟು ನಾವು ಸ್ನಾನ ಮಾಡ್ಕೊಂಡು ಬರೋದ್ರಿಂದ ನಾವು ಮಾಡಿದ ಪಾಪ ಎಲ್ಲ ಕಳ್ಕೊಂಡಾಗಂತೆ. ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಸ್ನಾನ ಮಾಡಿದ್ದು ಒಳ್ಳೇದಾಯಿತು. ಇವಾಗ ಅಲ್ಲಿಂದ ಹೊರಟಿದ್ವಿ, ಮಧ್ಯಾಹ್ನ ಆಗಿತ್ತು, ಊಟ ಮಾಡಿಕೊಂಡು ಊರ ಕಡೆ ಹೊರಟಿದ್ದೀವಿ. ಇವಾಗ ಸಂಜೆ 7 ಗಂಟೆ ಆಗಿದೆ ಫ್ರೆಂಡ್ಸ್. ಇಲ್ಲಿ ರೋಡ್ ನೋಡಿದ್ರೆ ಒಂದು ಮನೆ ಇಲ್ಲ, ಏನೂ ಇಲ್ಲ, ಆ ಥರ ರೋಡ್ ಇದೆ. ಆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಲೈಟಿಂಗ್ ಕಂಬ ಕೂಡ ಏನೂ ಇಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಫುಲ್ಲು ಕತ್ಲಿದೆ. ನಾವು ಇನ್ನು ಊಟ ಗೀಟ ಎಲ್ಲ ಮಧ್ಯಾಹ್ನನೇ ಮುಗಿಸ್ಕೊಂಡಿರೋದ್ರಿಂದ ಹಸಿವಿರಲಿಲ್ಲ. ಅಲ್ಲೇ ಟೀ ಕಾಫಿ ಎಲ್ಲ ಕುಡ್ಕೊಂಡ್ವಿ. ಇವಾಗ ನಾನು ಒಂದಿಷ್ಟು ವೀಡಿಯೋಸ್ ಮಾಡ್ಕೊಂಡ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಇವಾಗ ಮಲ್ಕೊಂಡ್ರೆ ನೆಕ್ಸ್ಟ್ ಮನೆಯಲ್ಲೇ ಹೋಗಿ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಏನಾಯಿತು ಅಂದರೆ ನಿದ್ದೆ ತುಂಬ ಇರೋದ್ರಿಂದ ನಾನು ಮನೆಗೆ ಹೋಗ್ಬಿಟ್ಟು ವೀಡಿಯೋ ಕೂಡ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೀಗೆ ಸಪೋರ್ಟ್ ಮಾಡಿದಾರಂತ ಕೇಳ್ಕೊತೀನಿ. ಹೀಗೆ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ಇದು ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ವೀಡಿಯೋಸು ಆಚೆ ಈಚೆ ಆಗಿರ್ಬೋದು. ನಾನು ಮತ್ತೆ ಅದನ್ನ ಸರಿ ಮಾಡ್ಕೋತೀನಿ. ಈ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ಇನ್ನೂ ತುಂಬ ಚೆನ್ನಾಗಿರೋ ಕಂಟೆಂಟ್ನ ನಾನು ತೊಗೊಂಬರ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.